ಗೌಡ ಎಂಬತಕ್ಕಂಥ ಹೆಸರನ್ನ ಇಟ್ಕೊಂಡಿದ್ದೀಯ, ಅದು ನಿಜವಾಗ್ಲೂ ಕೂಡ ಹೆಮ್ಮೆಯ ವಿಚಾರ. ಏಕೆಂದರೆ ಅರದನಹಳ್ಳಿನಲ್ಲಿ ಹುಟ್ಟಿದಂಥ ದೇವೇಗೌಡರು ಈ ದೇಶದ ಕೆಂಪು ಕೋಟೆ ಮೇಲೆ ಬಾವುಟವನ್ನು ಆರಿಸೋದ್ರ ಮೂಲಕ ಗೌಡ ಎಂಬತಕ್ಕಂಥ ಒಂದು ಸಮಾಜ ಈ ದೇಶದಲ್ಲಿ ಇದೆ ಎಂಬತಕ್ಕಂಥದ್ದನ್ನು ಇವತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟಕ್ಕೆ ತೋರಿಸ್ಕೊಡೋದ್ರ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಶಕ್ತಿ ರೂಪಿತವಾಗಿದೆ ಎಂಬತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಆ ನಿಟ್ಟಿನಲ್ಲಿ ಹಿಂದೆ ಬಹುಶಃ ಗೌಡ ಅಂತ ಹೆಸರಿಟ್ಸ್ಕೊಳ್ಳೋಕ್ಕೆ ಎಲ್ಲೋ ಒಂಥರ ಸಂಕೋಚ ಇರ್ತಿತ್ತು. ಇವತ್ತು ನಾನು ಬಹುಶಃ ನನ್ನ ಮಗಂದನ್ನು ಕೂಡ ನಾನು ಜೈದೀಪ್ ಅಂತ ಮಾತಾಡೋಣ ಅಂತ ಮಾಡಿದೆ. ಇಲ್ಲಪ್ಪ, ನಮ್ಮ ಮನೆಯವರೆಲ್ಲ ಇಲ್ಲ ರೀ, ಜೈದೀಪ್ ಬಿ ಗೌಡ ಅಂತ ಇಡ್ಬೇಕನ್ರಿ ಅಂತ ಅಂದರು. ಇದು ಏಕೆಂದರೆ ನಾವು ಒಕ್ಕಲತನವನ್ನು ನಂಬಿ ಬದುಕನ್ನು ರೂಪಿಸ್ಕೊಂಡಿರ್ತಕ್ಕಂಥವು. ಒಕ್ಕಲತನವನ್ನು ಯಾರು ಮಾಡ್ತಾರೋ ಅವರೆಲ್ಲ ಒಕ್ಕಲಿಗರೇ. ಒಕ್ಕಲತನವನ್ನು ಯಾರು ಬೆಳಗ್ಗೆ ಎದ್ರೆ ಬದುಕನ್ನು ರೂಪಿಸ್ಕೊಳ್ತಕ್ಕಂಥ ಖುಷಿನ ನಂಬಿರ್ತಕ್ಕಂಥವ್ರೆ ಒಕ್ಕಲಿಗರು ಎಂಬತಕ್ಕಂಥದ್ದನ್ನು ಕೂಡ ಹೇಳ್ಬೇಕಾಗ್ತದೆ. ಇವತ್ತು ಒಕ್ಕಲಿಗರಾಗಿರ್ಬೋದು, ಕುರುಬ ಸಮಾಜ ಆಗಿರ್ಬೋದು, ವೃತ್ತಿಯಲ್ಲಿ ನಾವು ವ್ಯವಸಾಯಗಾರರಾಗಿರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದೇ ಜನಾಂಗ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಇವತ್ತು ನಮ್ಮ ಮನೆಯವ್ರನ್ನೂ ಕೂಡ ನಿಮ್ಮ ಪ್ರೀತಿಪೂರ್ವಕವಾದಂಥ ಆಹ್ವಾನಕ್ಕೆ ಕರ್ಕೊಂಬರ್ಬೇಕಾಗಿತ್ತು. ಇವತ್ತು ನಮ್ಮ ಮಗಳದ್ದು ಅವ್ರದ್ದೆಲ್ಲ ಕಾರ್ಯಕ್ರಮಗಳಿತ್ತು, ಬಹುಶಃ ಕರ್ಕೊಂಬರೋದಕ್ಕಾಗಿಲ್ಲ. ಖಂಡಿತ ಮುಂದಿನ ವರ್ಷದ ಕಾರ್ಯಕ್ರಮಕ್ಕೆ ತಪ್ಪದೆ ನಾವು ಕುಟುಂಬ ಸಮೇತರಾಗಿ ಬರ್ತೀವಿ, ದಯಮಾಡಿ. ಏಕೆಂದರೆ ನಮ್ಮ ಮನೆಯವ್ರ ಫೋಟೋನು ಕೂಡ ಹಾಕ್ಬಿಟ್ಟಿದ್ರಿ ನಮ್ಮ ಜೊತೆ. ಬಹುಶಃ ಕ್ಷಮೆ ಯಾಚಿಸ್ತೀನಿ. ಬಹುಶಃ ಕೆಲವರೆಲ್ಲ ನಿರೀಕ್ಷೆ ಕೂಡ ಇಟ್ಕೊಂಡಿದ್ದೀರಿ. ಅವರು ಕೂಡ ಸಾಮಾಜಿಕವಾಗಿ ನನ್ನ ಜೊತೆ ತೊಡಕೊಂಡು ತಾಲೂಕಿನಲ್ಲಿ ಇಂಟರ್ ಕಮ್ಯುನಿಟಿ ಕ್ಲಬ್ನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಟರ್ ಕಮ್ಯುನಿಟಿ ಕ್ಲಬ್ನ ಈಗ ನಾನು ಹೇಳಿದೆ, ಯಾಕಂದ್ರೆ ಒಂದೇ ಇದಕ್ಕಾಗೋದು ಬೇಡ, ಎಲ್ಲರನ್ನೂ ಕೂಡ ಸರ್ವರಿಗೂ ಸಾಮಾಜಿಕ ನ್ಯಾಯದ ಅಡಿನಲ್ಲಿ ನಾವೆಲ್ಲರೂ ಕೂಡ ಒಂದೇ ಎಂಬತಕ್ಕಂಥ ಒಂದು ಭಾವನೆ ನಮಗೆ ಹೃದಯಾಳದಲ್ಲಿ ಇರಬೇಕು. ಒಬ್ಬ ಮನುಷ್ಯ ಸಂಘಜೀವಿ ಅಂತಂದವ್ರಿಗೆ ಇಂಥ ಪ್ರತ್ಯೇಕವಾದಂಥ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನು, ಕ್ರೀಡಾ ಚಟುವಟಿಕೆಗಳನ್ನು, ಆರ್ಥಿಕ ಚಟುವಟಿಕೆಗಳನ್ನು ರೂಪಿಸ್ಕೊಳ್ಳಿಕ್ಕೆ ಇಂಥ ಸಂಸ್ಥೆಗಳು ಅತ್ಯಗತ್ಯವಾಗಿ ಬೇಕಾಗಿದೆ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಸಂಘಟನೆ ಅನ್ನೋದಿದ್ದಾಗ ಮಾತ್ರ ಜನ ನಮ್ಮನ್ನು ಆಹ್ವಾನಿಸ್ತಾರೆ. ಸಂಘಟನೆ ಇಲ್ದಲೆ ಎಲ್ಲೆಲ್ಲ ಚಿಲ್ಲಾಪಿಲ್ಲಿ ಆಗಿದ್ರೆ ಯಾರೂ ಕೂಡ ಗೌರವಿಸಲ್ಲ. ಅದಕ್ಕೆ ಸಂಘಟನೆಗೆ ಬಹಳ ಮಹತ್ವವಿದೆ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಈ ಹಿಂದೆ HD ಕುಮಾರಸ್ವಾಮಿಯವ್ರನ್ನೂ ಕೂಡ ಬಾಂಬೆ ನಗರಕ್ಕೆ ಬಹುಶಃ ಕುಮಾರಣ್ಣವರು, ನಾರಾಯಣಗೌಡರು, ನಮ್ಮ ಇವರೆಲ್ಲರೂ ಕೂಡ ಹೇಳಿದಂಥ ಸಂದರ್ಭದಲ್ಲಿ ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಕರ್ತಂದದ್ದನ್ನು ಕಂಡಿದ್ದೇವೆ. ಬಹುಶಃ ದೇವೇಗೌಡರು ಕೂಡ ಆರೋಗ್ಯದ ವ್ಯತ್ಯಯ ಆದಾಗ ಬಹುಶಃ ಜಸ್ಲೋಕ್ ಆಸ್ಪತ್ರೆಗೆ ಬಹುತೇಕ ಬಂದು ಇಲ್ಲಿ ಟ್ರೀಟ್ಮೆಂಟಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಅನ್ನ, ಮುದ್ದೆ, ಸೊಪ್ಪಿನ ಸಾರು ಕೊಟ್ಟಂಥ ಒಂದು ಜನ ನೀವು ಎಂಬತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಇವತ್ತು ಬಹುಶಃ ನೀವೆಲ್ಲರೂ ಕೂಡ ನಮ್ಮಗಳ ಮೇಲೆ ಒಂದು ಪ್ರೀತಿ, ವಿಶ್ವಾಸ, ಗೌರವವನ್ನು ಕೂಡ ಇಟ್ಕೊಂಡಿದ್ದೀರಾ. ನಾವು ಕೂಡ ಬಹುಶಃ ನಮ್ಮ ನಡುವೆ ಅವಿನವ ಸಂಬಂಧ ಯಾವಾಗಲೂ ಕೂಡ ಜೀವಂತವಾಗಿ ಇರ್ತದೆ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನನಗೆ ನಿಜವಾಗ್ಲೂ ಒಳಗಡೆ ಎಂಟ್ರಾದಾಗ ತುಂಬ ಸಂತೋಷ ಆಯಿತು. ಕನ್ನಡದ ಸಂಪನ್ನ ಈ ಒಂದು ಭೂಮಿನಲ್ಲಿ ಹರಡ್ತಾ ಇದ್ದಾರಲ್ಲಪ್ಪ ಎಂಬತಕ್ಕಂಥ ಹೃದಯಾಳದಿಂದ ನನಗೆ ತುಂಬ ಆ ಪ್ರೀತಿ ಹೆಚ್ಚಾಯಿತು ಎಂಬತಕ್ಕಂಥದ್ದನ್ನು ಕೂಡ ಹೇಳ್ತಾ, ಬಹುಶಃ ವೇದಿಕೆ ಮೇಲೆ ನಮ್ಮ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ನಿಜವಾಗ್ಲೂ ಕೂಡ ಬಹುಶಃ ಕಣ್ಣಿಗೆ, ಮನಸ್ಸಿಗೆ ಸಂತೋಷ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ರು. ಎಷ್ಟು ಸಂತೋಷ ಆಗ್ತದೆ. ಯಾಕಂದರೆ ಮಕ್ಕಳನ್ನು ನಾವು ದೇವ್ರ ಸ್ಥಾನದಲ್ಲಿ ಕಾಣ್ತೇವೆ. ಅವ್ರು ಮಾಡ್ತಕ್ಕಂಥ ನಟನೆ, ಆಡ್ತಕ್ಕಂಥ ಹಾಡುಗಳನ್ನು ಕೇಳಿದಾಗ ಅವರಲ್ಲಿ ಎಷ್ಟು ಪ್ರತಿಭೆ ಇದೆ. ಬಹುಶಃ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳ ಕಾರ್ಯಕ್ರಮವನ್ನು ತುಂಬ ಸಂತೋಷದಿಂದ ಆಲಿಸ್ತಾ ಇದ್ದಾರೆ. ಆ ಸಂತೋಷದಲ್ಲಿ ನಾನೂ ಕೂಡ ಭಾಗಿಯಾಗ್ತಕ್ಕಂಥ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಎಂಬತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಇವತ್ತು ನನಗೆ ಬರ್ತಕ್ಕಂಥದಕ್ಕೆ ತುಂಬ ಕಷ್ಟ ಇತ್ತು. ಬಹುಶಃ 3:30 ಫ್ಲೈಟು ಬರ್ತಕ್ಕಂಥದ್ದು ಭಾರಿ ಕಷ್ಟ ಇದೆ. ಯಾಕೆಂದರೆ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮುಗಿಸಿ ಹಾಸನದಲ್ಲಿ 12 ವರ್ಷಕ್ಕೆ ಒಮ್ಮೆ ನಡೀತಕ್ಕಂಥ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕದ ಅಧಿಕೃತ ಕಚೇರಿ ಉದ್ಘಾಟನೆ ಇವತ್ತು ಹಾಸನದಲ್ಲಿ ಕೇಂದ್ರ ಸ್ಥಾನದಲ್ಲಿತ್ತು. ಅದಕ್ಕೋಸ್ಕರ ಅದನ್ನು ಮುಗಿಸಿ 3:30 ಬರೋಕ್ಕಾಗಲಿಲ್ಲ. ಅದಕ್ಕೆ ಪುನಃ 5 ಗಂಟೆ ಫ್ಲೈಟ್ಗೆ ಜೆಟ್ ಏರ್ವೇಸ್ನಲ್ಲಿ ಬರುವಂಥ ಒಂದು ಅವಕಾಶವನ್ನು ಪಡೆದೆ. ಇವತ್ತು ತಾವೆಲ್ಲರೂ ಕೂಡ ಮುಂದಿನ ಫೆಬ್ರವರಿನಲ್ಲಿ 2018 ಫೆಬ್ರವರಿ 7ನೇ ತಾರೀಕು ಇಂದ ಸುಮಾರು 25 ದಿವಸಗಳ ಕಾಲ ಅಂತಾರಾಷ್ಟ್ರ ಮಟ್ಟದ ಮಾನ್ಯತೆ ಪಡೆದಿರ್ತಕ್ಕಂಥ ಮಹಾಮಸ್ತಕಾಭಿಷೇಕ ಶ್ರವಣಬೆಳಗೊಳದಲ್ಲಿ ನಡೆಯುವಂಥ ಸಂದರ್ಭಕ್ಕೆ ತಾವು ಬಹುಶಃ 50 ಲಕ್ಷಕ್ಕಿಂತಲೂ ಕೂಡ ಅಧಿಕ ಜನರು ಆ ಒಂದು ಇದರಲ್ಲಿ ಭಾಗಿಗಳಾಗ್ತಾರೆ. ಆ ಸಂದರ್ಭದ ತಾವೆಲ್ಲರೂ ಕೂಡ
ಆ ಕಾರ್ಯಕ್ರಮಕ್ಕೂ ಕೂಡ ಬರಬೇಕು ಅಂತ ಕೂಡ ನಾನು ವಿನಂತಿಯನ್ನು ಕೂಡ ಮಾಡ್ತಾ ಇವತ್ತು ಈ ಒಂದು ಸಂಘ ಸಂಸ್ಥೆಗಳನ್ನು ತಾವೆಲ್ಲರೂ ಕೂಡ ಮಾಡ್ಕೊಂಡಿದ್ದೀರ. ಈ ಸಂದರ್ಭದಲ್ಲಿ ನಾನು ಒಂದು ಮಾತನಾಡ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಇಷ್ಟೇ. 2018ಕ್ಕೆ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಚ್ ಡಿ ಕುಮಾರಸ್ವಾಮಿಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಒಂದು ಅವಕಾಶ ತುಂಬ ಹತ್ತಿರದಲ್ಲಿದೆ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಆ ಸಂದರ್ಭಕ್ಕೆ ನಾನು ಇವತ್ತು ಈ ವೇದಿಕೆ ಮೇಲೆ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಬಾಂಬೆ ಮುಂಬೈನಲ್ಲಿರ್ತಕ್ಕಂಥ ಏನು ಸಂಘಗಳಿದೆ, ಬಹುಶಃ ನಮ್ಮ ಕನ್ನಡದ ಸಂಘಗಳಿದೆ, ಜಾತ್ಯತೀತವಾಗಿರ್ತಕ್ಕಂಥ ಒಂದು ಸಂಘಗಳು ಕೂಡ ಏನಿದ್ದಾವೆ, ಅದಕ್ಕೆ ಅಲ್ಲಿಂದನೂ ಕೂಡ ಹೆಚ್ಚಿನ ಸಹಕಾರವನ್ನು ಕೊಡಿಸ್ತಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತಮ್ಮ ಏಕೆಂದರೆ ಕಷ್ಟಪಡ್ತಕ್ಕಂಥವನಿಗೆ ದುಃಖ ಇಲ್ಲ ಎಂಬತಕ್ಕಂಥ ಗಾದೆ ಇದೆ, ಸೋಮಾರಿಗಳಿಗೆ ಸುಖ ಇಲ್ಲ ಎಂಬತಕ್ಕಂಥ ಗಾದೆ ಇದೆ. ನೀವೆಲ್ಲ ಕಷ್ಟ ಮಾಡಿರೋದ್ರಿಂದನೇ ಸುಖದಿಂದ ಇವತ್ತು ಸಂತೋಷದಲ್ಲಿ ಕೂರ್ತಕ್ಕಂಥ ಅವಕಾಶವನ್ನು ಭಗವಂತ ನಿಮ್ಮೆಲ್ಲರಿಗೂ ಕೂಡ ದಯಪಾಲಿಸಿದ್ದಾನೆ ಎಂಬತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದರೆ ಸಂತೋಷದಿಂದ ಇರಬೇಕು ಮನುಷ್ಯ. ಯಾವಾಗಲೂ ಕೂಡ ಚಿಂತೆ ಮಾಡ್ಕೊಂಡೇ ಇದ್ದರೆ ಆಯಸ್ಸು ಕೂಡ ಕಡಿಮೆ ಆಯ್ತಾ ಇರ್ತದೆ. ಅದರಿಂದ ಅತಿ ಹೆಚ್ಚು ಚಿಂತೆ ಮಾಡೋಕ್ಕೆ ಹೋಗಬಾರ್ದು. ಹುಟ್ಟು ಸಾವುಗಳ ನಡುವೆ ನಾವೇನು ಕೆಲಸ ಮಾಡ್ತೀವಿ ಅನ್ನೋದೇ ಮುಖ್ಯವಾದಂಥದ್ದು. ಬಹುಶಃ ಇವತ್ತೆಲ್ಲ ನಿಮ್ಮ ಸಂಘಟನೆಯ ಪ್ರಮುಖರೆಲ್ಲರೂ ಕೂಡ ಒಳ್ಳೆಯ ಕೆಲಸನ ಮಾಡಿದೆ, ಅದ್ರ ಬಗ್ಗೆ ನಾನು ಸ್ವಾಗತ ಮಾಡ್ತೀನಿ. ಆದರೆ ನಾನು ಈ ಮೂಲಕ ನಮ್ಮ ಕುಮಾರಣ್ಣವ್ರಿಗೆ ಎಲ್ಲ ಮುಖಂಡರುಗಳಿಗೂ ಕೂಡ ನಾನು ಕೈ ಮುಗಿದು ವಿನಂತಿ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ಬಹುಶಃ ಈ ಕ್ಷೇತ್ರದಲ್ಲಿ ಸಹಕಾರ ಮಾಡಿರ್ತಕ್ಕಂಥವ್ರು 2 ಜನ MLA ಆಗಿದೆ ಬಹುಶಃ ಸ್ಥಳೀಯವಾಗಿ. ಬಹುಶಃ ನಾರಾಯಣಗೌಡರು ಕೂಡ ಶಾಸಕರಾಗಿದ್ದಾರೆ. ಇಲ್ಲಿಂದ ಅಲ್ಲಿ ಬಂದು ಮನೆಗೆ ನೀವು ಹೆಚ್ಚಿನ ಶಕ್ತಿ ಕೊಟ್ಟು ಅವ್ರನ್ನೂ ಕೂಡ ಶಾಸಕರು ಮಾಡಿದ್ದೀರಿ. ಆ ವಿಚಾರದಲ್ಲಿ 2 ಮಾತಿಲ್ಲ. ನಮ್ಮ ಮಲ್ಲಿಕಾರ್ಜುನ ಅವರು ಕೂಡ ಇದ್ದಾರೆ. ದಯಮಾಡಿ, ಏಕೆಂದರೆ ಇಲ್ಲಿಯ ಒಂದು ಒಗ್ಗಟ್ಟಾಗೇ ಇರಬೇಕು ಅಂತ ನಾನು ಕೈ ಮುಗಿದು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಏಕೆಂದರೆ ಇವತ್ತೇನಾದ್ರು ನಾನು ಬರದೇ ಹೋಗಿದ್ದೀರ ನೀವು ತಪ್ಪು ತಿಳ್ಕೊಬಿಡ್ತಿದ್ರಿ. ಬಹುಶಃ ಏನೋ ಹೇಳಿದ್ದಾರೆ, ಯಾರೂ ನನಗೆ ಈ ಕಾರ್ಯಕ್ರಮಕ್ಕೆ ಹೋಗಬೇಡಿ ಅಂತ ಯಾರೂ ಕೂಡ ಹೇಳಿಲ್ಲ. ಯಾರೂ ಕೂಡ ತಪ್ಪಾಗಿ ಭಾವಿಸಬಾರ್ದು. ದಯಮಾಡಿ ನಾನು ಆತ್ಮಪೂರ್ವಕವಾಗಿ ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ನೀವುಗಳು ಕೂಡ ನಮ್ಮನ್ನು ಬ್ರದರ್ ಅನ್ನೋ ರೀತಿ ನನ್ನನ್ನು MLA ಅನ್ನೋದು ಒಂದು ಕಡೆ ಬಿಡಿ, ಅದೇನು ಶಾಶ್ವತವಲ್ಲ. ನಮ್ಮ ಅವಿನವ ಸಂಬಂಧನೇ ಶಾಶ್ವತವಾದಂಥದ್ದು ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ವೃತ್ತಿ ಬದುಕಿನಲ್ಲಿ ಡಿಗ್ರಿ ಮಾಡಿದ್ಮೇಲೆ 23 ವರ್ಷಗಳಿಂದ ಸತತವಾಗಿ ನಾನು ರಾಜಕೀಯ ಕ್ಷೇತ್ರದಲ್ಲಿ ತೊಡ್ಕೊಂಡು ಆ ಕ್ಷೇತ್ರ ನನ್ನದೇ ಆದಂಥ ರೀತಿಯಲ್ಲಿ ಜನರ ಮಧ್ಯೆ, ಬಡವರ ಮಧ್ಯೆ, ಎಲ್ಲ ವರ್ಗದವರ ಮಧ್ಯೆ ನನ್ನ ಸೇವೆಯನ್ನು ಪ್ರಾಮಾಣಿಕವಾಗಿ 23 ವರ್ಷಗಳಿಂದ ಕೂಡ ಮಾಡ್ಕೊಂಡು ಬಂದಿದ್ದೇನೆ. 23 ವರ್ಷದಲ್ಲೂ ಕೂಡ ಎಲ್ಲ ಚುನಾವಣೆಯಲ್ಲೂ ಕೂಡ ಎಲ್ಲೂ ಹಿಂದೆ ಹೋಗದಲೇ ಮುಂದೆ ಬರುವಂಥ ಒಂದು ಕೆಲಸವನ್ನು ಆಗಿದರೆ ಅದು ನಿಮ್ಮಂಥವರ ಒಂದು ಆಶೀರ್ವಾದ ಶಕ್ತಿಯಿಂದ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಿಳಿಸಿ, ಇವತ್ತು ಮುಂಬೈ ನಗರನ ಬಹುಶಃ ಅದಕ್ಕೊಂದು ಹೆಸರಿದೆ. ಯಾಕಂದರೆ ಕ್ಯಾಪಿಟಲ್ ಸಿಟಿ ಆಫ್ ದಿ ಕಮರ್ಷಿಯಲ್ ಎಂಬತಕ್ಕಂಥ ಒಂದು ಹೆಸರನ್ನು ಗಳಿಸಿರ್ತಕ್ಕಂಥ ನಗರ ಮುಂಬೈ ನಗರ. ಬಹುಶಃ ಸ್ವಾತಂತ್ರ್ಯ ಪೂರ್ವದಿಂದನೂ ಕೂಡ ಇದೆ, ಈಗಲೂ ಇದೆ, ಮುಂದೆನೂ ಕೂಡ ಇದೆ. ಇದಕ್ಕೆ ಕೋಟ್ಯಾಂತರ ಜನರ ಬದುಕನ್ನು ಹಸನು ಮಾಡಿರ್ತಕ್ಕಂಥ ನಗರ ಮುಂಬೈ ನಗರ. ಇದಕ್ಕೆ ಪ್ಯಾರಲಲ್ ಆಗಿ ಇವತ್ತು ಬೆಂಗಳೂರು ಕೂಡ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇದೆ. ಇಲ್ಲಿರ್ತಕ್ಕಂಥವರು ಕೂಡ ಬಿಸ್ನೆಸ್ನಲ್ಲಿ ಅಲ್ಲಿ ಬರುವಂಥ ಅವಕಾಶಗಳು ಕೂಡ ಆಗಿದೆ. ಬಹುಶಃ ಅದರಿಂದ ನಮಗೆ ಬೆಂಗಳೂರು, ಮುಂಬೈಯೂ ಅಷ್ಟೇ ಮುಖ್ಯ, ಬೆಂಗಳೂರು ಕೂಡ ಅಷ್ಟೇ ಮುಖ್ಯ. ನಮ್ಮ ನಾಡಿನ ಲಕ್ಷಾಂತರ ಜನರ ಬದುಕನ್ನು ಹಸನು ಮಾಡಿದೆ ಈ ಒಂದು ಭೂಮಿ. ಈ ಭೂಮಿಗೆ ನಮ್ಮ ನಮನಗಳು ಯಾವಾಗಲೂ ಕೂಡ ಇರ್ತದೆ. ನೀವು ಚೆನ್ನಾಗಿದ್ದರೆ ನಾವು ಕೂಡ ಚೆನ್ನಾಗಿದ್ದಂಗೆ ಎಂಬತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ತಿಳಿಸಿ, ಇವತ್ತು ಏನು ಒಂದು ಸಂಸ್ಥೆಯನ್ನು ತೆರೆದಿದ್ದಾರೆ, ಅದಕ್ಕೆ ನಮ್ಮ ಎಲ್ಲ ರೀತಿಯ ಸಹಕಾರ ಪೂರ್ಣ ಪ್ರಮಾಣದಲ್ಲಿ ಇರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಯಾಕೆಂದರೆ ನಮ್ಮ ಸ್ನೇಹಿತರು 30 ನಿಮಿಷ ಆಗೋಯ್ತು ಅನಿಸುತ್ತೆ ನನ್ನ ಪ್ರಕಾರ, ಈ ಕಡೆಗೆ ನೋಡ್ತಾವ್ರೆ. ಯಾಕೆಂದರೆ 30 ನಿಮಿಷ ಆಗೋಯ್ತಲ್ಲ ಅಂತ. ಅದರಿಂದ ಯಾವತ್ತಿಗೂ ಸಮಯ ಅನ್ನೋದಕ್ಕೆ ನಾವು ಲೆಕ್ಕಾಚಾರ ಹಾಕೊಳ್ಳೇಬೇಕಾಗುತ್ತೆ. ಇವತ್ತು ನಮ್ಮ ದೇಶಕ್ಕೆ ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಸ್ಥಾನ ಇದೆ. ಯಂಗ್ ಜನ್ರೇಷನನ್ನು ಹೈಯೆಸ್ಟ್ ಹೊಂದಿರತಕ್ಕಂಥ ಒಂದು ದೇಶ ಇಡೀ ಪ್ರಪಂಚದಲ್ಲಿದ್ದರೆ ಅದು ಭಾರತ ದೇಶ ಎಂಬತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏಕೆಂದರೆ ನಮ್ಮ ದೇಶದಲ್ಲಿ ಖನಿಜ ಸಂಪತ್ತಿದೆ, ಅರಣ್ಯ ಸಂಪತ್ತಿದೆ, ಜಲ ಸಂಪತ್ತಿದೆ, ಅದಕ್ಕಿಂತ ಮಿಗಿಲಾದಂಥದ್ದು ಮಾನವ ಸಂಪತ್ತಿದೆ. ಆ ಮಾನವ ಸಂಪತ್ತು ಸದ್ಬಳಕೆ ಆಗಬೇಕಾದ್ರೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಎಲ್ಲ ಸಮಸ್ಯೆಗಳಿಗೆ
ಶಿಕ್ಷಣವೇ ಪರಿಹಾರ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ನಿಮ್ಮ ಮಕ್ಕಳು ಇವತ್ತೆಲ್ಲ ಅವರು ವಿದ್ಯಾವಂತರಾಗಿ ಅವರ ಪ್ರತಿಭೆಯನ್ನು ಕಲಾಕ್ಷೇತ್ರದಲ್ಲಿ ತೋರಿಸುವಂಥ ಒಂದು ಶಕ್ತಿನ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಈ ದೇಶದ ಒಂದು ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮ ಎಂಬತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಇಂಡಿಯನ್ ಟ್ರೆಡಿಷನ್ನನ್ನು ಇವತ್ತೆಲ್ಲ ಪಂಚೆ ಕುರ್ತಾ ಇಟ್ಕೊಂಡು ಎಲ್ಲ ಒಂದು ನಮ್ಮ ಹೆಣ್ಮಕ್ಳು ಸಹೋದರಿಯರು ತಾಯಂದಿರೆಲ್ಲ ನಮ್ಮ ಇಂಡಿಯನ್ ಕಲ್ಚರ್ನಲ್ಲಿ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ರೂಪಿಸಿರುವಂಥದ್ದು ಸ್ವಾಗತ. ಏಕೆಂದರೆ ಇಂಡಿಯನ್ ಕಲ್ಚರ್ ಉಳಿಬೇಕು, ಅದಕ್ಕೆ ಪೂರಕವಾದಂಥ ಕಾರ್ಯಕ್ರಮ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ. ಇವತ್ತು ನಮ್ಮ ಬೆಂಗಳೂರು ಯಾಕೆ ಇಂಡಿಯನ್ ಕಲ್ಚರಿಂದ ದೂರ ಸರಿತಾ ಇದ್ದೀವಿ ಒಂದು ಸ್ವಲ್ಪ. ಏಕೆಂದರೆ ಎಲ್ಲರೂ ಬೆಂಗಳೂರಿಗೆ ಹೋದರೆ ಇವರು ಮದುವೆ ಆಗಿದ್ದಾರೋ ಇಲ್ವಪ್ಪ ಎಂಬತಕ್ಕಂಥ ಭಾವನೆ ಬಂದುಬಿಟ್ಟಿದೆ. ಕಾಲುಂಗ್ರ ಹಾಕಿರೋಕ್ಕಿಲ್ಲ, ಇದು ಹಾಕಿರೋಕ್ಕಿಲ್ಲ, ಇದು ಪ್ರಾಬ್ಲಮ್ ಅಣ್ಣ. ಅದರಿಂದ ದಯಮಾಡಿ ಇಂಡಿಯನ್ ಕಲ್ಚರ್ ಟ್ರೆಡಿಷನ್ ಎಂದೂ ಕೂಡ ಮಾಯವಾಗಬಾರ್ದು. ಈ ದೇಶಕ್ಕೆ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಇದು ತಪೋಭೂಮಿ, ಸರ್ವ ಧರ್ಮಗಳ ತಳಾದಿಯ ಮೇಲೆ ಬೆಳೆದಿರ್ತಕ್ಕಂಥ ದೇಶ ಭಾರತ ದೇಶ. ಅದಕ್ಕೆ ಯಾವತ್ತೂ ಕೂಡ ಅಗೌರವ ಆಗದ ರೀತಿ ಈ ದೇಶದ ಜನರು ಆ ಭಾವನೆಗಳಿಗೆ ಪೂರಕವಾಗಿ ನಡೆಯುವಂಥದ್ದಕ್ಕೆ ಅವಕಾಶವನ್ನು ಮಾಡ್ಕೋಬೇಕು ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂಸ್ಥೆಯನ್ನು ಈ ಮಟ್ಟಕ್ಕೆ 2000 ಜನರ ಸದಸ್ಯತ್ವವನ್ನು ಪಡೆದು ಈ ಮಟ್ಟಕ್ಕೆ ಬೆಳೆಸ್ತಕ್ಕಂಥದ್ದಕ್ಕೆ ಕುಮಾರಣ್ಣವರು ಎಲ್ಲ ಪದಾಧಿಕಾರಿಗಳು ಉಪಾಧ್ಯಕ್ಷರಿಂದ ಹಿಡಿದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಏಕೆಂದರೆ ಸಂಘಟನೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಏಕೆಂದರೆ ನಾವು ಸುಲಭವಾಗಿ ಕೆಳಗಡೆ ಕೂತ್ಕೊಂಡು ನಾಟಕ ನೋಡಿಬಿಡ್ಬೋದು, ಆದರೆ ನಾಟಕ ಮಾಡ್ಬೇಕಾದ್ರೆ ಭಾರಿ ಕಷ್ಟ. ಪಾತ್ರ ಹಂಚ್ಕೊಳ್ಳೋದ್ರಲ್ಲೇ ಕಿತ್ತೋಗ್ಬಿಡ್ತಾವೆ ನಾಟಕ, ಎಷ್ಟೋ ನಾಟಕ. ಯಾಕೆಂದರೆ ನನಗೆ ದುರ್ಯೋಧನ ಬೇಕು, ಕೃಷ್ಣನ್ ಬೇಕು, ಅರ್ಜುನನ್ ಬೇಕು ಅನ್ನೋದ್ರಲ್ಲೇ ಅರ್ಧ ನಾಟಕ ಎಷ್ಟೋ ನಿಂತೋಗಿವೆ. ಅದರಿಂದ ಭಾರಿ ಕಷ್ಟ. ಇವರೆಲ್ಲರನ್ನು ಸಂಘಟಿಸ್ಕೊಂಡು ಒಂದೇ ವ್ಯವಸ್ಥೆಯಲ್ಲಿ ಒಂದಕ್ಕೆ ವೇದಿಕೆಯಲ್ಲಿ ಕೊಂಡೊಯ್ತಕ್ಕಂಥದ್ದು ಭಾರಿ ಕಷ್ಟ. ಅದರ ಜವಾಬ್ದಾರಿಯುತವಾಗಿ ಮಾಡಿದರೆ ಖಂಡಿತ ನಾನು ಅಭಿನಂದಿಸ್ತೀನಿ. ಈ ಒಂದು ಸಂಸ್ಥೆಯ ಎಲ್ಲ ಚಟುವಟಿಕೆಗಳಿಗೆ ನಮ್ಮ ಸಹಕಾರ ಪೂರ್ಣ ಪ್ರಮಾಣದಲ್ಲಿ ಇರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಕನ್ನಡ ಬಂಧುಗಳಿಗೆ ಇಲ್ಲಿ ಉತ್ತಮವಾದಂಥ ವಾತಾವರಣವನ್ನು ಕಲ್ಪಿಸಿರುವಂಥ ಮಹಾರಾಷ್ಟ್ರದ ಬಂಧುಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅದೇ ರೀತಿ ನಮ್ಮ ರವಿ ದೇವಾಡ್ಗಿರ್ರವರು, ಅವರು ಉಡುಪಿಯ ಕ್ಷೇತ್ರದ ಶ್ರೀಕೃಷ್ಣನ ಕ್ಷೇತ್ರದವರಾಗಿ ಅವರ ತಂದೆ ಕಾಲದಿಂದ ಮುಂಬೈಗೆ ಬಂದು ನಿಮ್ಮೆಲ್ಲರ ಒಡನಾಡಿಯಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಉದ್ಯಮದ ಕ್ಷೇತ್ರದಲ್ಲೂ ಕೂಡ ಇರ್ತಕ್ಕಂಥ ಸ್ನೇಹಿತರು ಅವರು ಎಲ್ಲ ಸಹಕರಿಸಿದ್ದಾರೆ. ಅವ್ರಿಗೆಲ್ಲೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಿಮ್ಮೊಂದಿಗೆ ನಾವು ಯಾವಾಗಲೂ ಕೂಡ ಸದಾ ಅಸನ್ಮುಖಿಗಳಾಗಿ ತುಂಬ ಹೃದಯದಿಂದ ನಿಮ್ಮ ಜೊತೆ ಎಲ್ಲ ರೀತಿಯಿಂದನೂ ಕೂಡ ಕೈ ಜೋಡಿಸ್ತೀವಿ ಅಂತ ಕೂಡ ಹೇಳ್ತಾ, ನಮ್ಮ ಮಕ್ಕಳಿಗೆ ಇವತ್ತೇನು ಕಾರ್ಯಕ್ರಮದಲ್ಲಿ ಭಾಗಿರೋ ಮಕ್ಕಳಿಗೆ ಭಗವಂತ ಸತ್ಯನಾರಾಯಣ ಎಲ್ಲ ರೀತಿಯ ಯಶಸ್ಸನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ, ತಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ, ತಮ್ಮಗಳಿಗೆ ವೇದಿಕೆ ಮೇಲಿರುವಂಥ ಗಣ್ಯಮಾನ್ಯರಿಗೆ ವಂದನೆಗಳನ್ನು ಸಲ್ಲಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತಾ. ಧನ್ಯವಾದಗಳು ಬಾಲಣ್ಣನವರಿಗೆ. ಹಾಗೂ ಅವರ ಮಾತನ್ನು ತಾವೆಲ್ಲರೂ ಕುಳಿತು ಕೇಳಿಸಿದ ಕೂಡ ತಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇನ್ನು ಸಮಯದ ಅಭಾವವಿರುವುದರಿಂದ ಹೆಚ್ಚಿನವರಿಗೆ ನಾನು ಈ ಸಂಸ್ಥೆ ಪರವಾಗಿ ಇಂದಿನ ದಿವಸ ಮಾತಾಡಲಿಕ್ಕೆ ಅವಕಾಶವಾಗ್ತಿಲ್ಲ. ಆದರೂ ಕೂಡ ಗಣ್ಯ ವ್ಯಕ್ತಿಗಳಿಗೆ ಒಂದು ಸನ್ಮಾನ ಮಾಡುವುದು ಅತ್ಯಂತ ಅವಶ್ಯಕವಾದ ವಿಷಯವಾಗಿದೆ. ಸರ್ವಪ್ರಥಮವಾಗಿ ಹೋಟೆಲ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಶ್ರೀಮಾನ್ ದಯಾನಂದ್ ಶೆಟ್ಟಿ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಅಧ್ಯಕ್ಷರಾದಂತಹ ಶ್ರೀಮಾನ್ ಮೋಹನ್ ಕುಮಾರ್ ದೇಗೌಡರು ಶಾಲನ್ನು ಒದಿಸಿ ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ವ್ಯಕ್ತಿಗಳಾದಂಥ ಶ್ರೀಮನ್ ಪುಟ್ಟಪ್ಪ ಸಿ ಗೌಡರಿಗೆ ಅಧ್ಯಕ್ಷರ ವತಿಯಿಂದ ಒಂದು ಸನ್ಮಾನವಾಗಬೇಕಂತ ಕೇಳ್ಕೊಳ್ತಿದ್ದೇನೆ. ಪುಟ್ಟಪ್ಪ ಸಿ ಗೌಡರಿಗೆ
ಶ್ರೀಮನ್ ಮಂಜಣ್ಣನವರಿಗೂ ಕೂಡ ಅಧ್ಯಕ್ಷರ ವತಿಯಿಂದ ಒಂದು ಶಾಲನ್ನು ಹೊದಿಸಿ ಸನ್ಮಾನವನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಹಿರಿಯ ಗಣ್ಯ ವ್ಯಕ್ತಿಗಳಲ್ಲಿ ಒಬ್ಬರಾದಂಥ ಶ್ರೀಮನ್ ಮೊಗಣ್ಣನವರಿಗೆ ಕೂಡ ಅಧ್ಯಕ್ಷರ ಪರವಾಗಿ ಒಂದು ಸನ್ಮಾನವನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮನ್ ಮೊಗಣ್ಣಗೌಡರು ಕೂಡ ಮುಂದೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ದೇವಸ್ಥಾನದ ಗುರು ಸ್ವಾಮೀಜಿಯವರಾದಂಥ ಶ್ರೀಮನ್ ಮಲ್ಲಿಕಾರ್ಜುನ ಸ್ವಾಮೀಜಿಯವರಿಗೂ ಕೂಡ ಪುಷ್ಪಗುಚ್ಛವನ್ನು ಕೊಟ್ಟು ಸನ್ಮಾನವನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಅದೇ ರೀತಿ ಕೆಲವು ಗಣ್ಯ ವ್ಯಕ್ತಿಗಳು ಕೂಡ ಸನ್ಮಾನವನ್ನು ಮಾಡಬೇಕಂತ ಕೇಳಿಕೊಳ್ತಿದ್ದೇನೆ. ಸರ್ವಪ್ರಥಮವಾಗಿ ಶ್ರೀಮಾನ್ ತಮ್ಮಣ್ಣಗೌಡರು ಪರಿವಾರ ಸಮೇತವಾಗಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಮನ್ ತಮ್ಮಣ್ಣಗೌಡರು ದಯವಿಟ್ಟು ಸರ್ವ ಸಂಘ ಸಂಸ್ಥೆಗಳ ಮುಖಂಡರುಗಳು ವೇದಿಕೆಯಲ್ಲಿ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಒಂದು ಸಣ್ಣ ಸನ್ಮಾನಗಳನ್ನು ಇಟ್ಟುಕೊಂಡಿದ್ದೇವೆ. ಸಮಯದ ಅಭಾವವಿರುವುದರಿಂದ ಸರ್ವ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಹಾಗೂ ಕಮಿಟಿ ಮೆಂಬರ್ಗಳು ವೇದಿಕೆ ಹತ್ರ ಬಳಿ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮನ್ ತೇಜ್ ಕುಮಾರ್ ಗೌಡ್ರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮಾನ್ ತೇಜ್ ಕುಮಾರ್ ಗೌಡ್ರು ಕೂಡ ಶ್ರೀಮತಿ ತಮ್ಮಣ್ಣಪ್ಪ ಗೌಡ್ರು ಪಕ್ಕದಲ್ಲಿದ್ರೆ ಬರ್ಬೇಕಂತ ಬೇಗ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಮಂತ್ ತೇಜ್ ಕುಮಾರ್ ಗೌಡ್ರು ಪರಿವಾರ ಸಮೇತವಾಗಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಶುಭಲಿಂಗಯ್ಯನವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕುಮಾರ್ ಗೌಡ್ರು ಹಾಗೂ ಶ್ರೀಮತಿ ಯಶೋಧಮ್ಮನವರು. ಸಂಘ ಸಂಸ್ಥೆಗಳಿಗೂ ಕೂಡ
ಪ್ರತಿಯೊಂದು ಕಡೆಯಲ್ಲಿ ಸನ್ಮಾನ ಮಾಡುವುದು ಒಂದು ಕ್ರಮ, ಅದೊಂದು ಕರ್ತವ್ಯ. ಅದೇ ರೀತಿ ನಾವು ಕೆಲವರಿಗೆ ಈಗಾಗಲೇ ಸಂಘ ಸಂಸ್ಥೆಗಳಿಗೆ ಸನ್ಮಾನವನ್ನು ಮಾಡಿದ್ದೇವೆ. ಮುಂದಿನ ಸಂಘ ಸಂಸ್ಥೆಗಳಲ್ಲಿ ಒಬ್ಬರಾದಂಥ ಶ್ರೀ ಜಯಲಕ್ಷ್ಮಿ ಸನಿಪ್ರಭಾ ಕನ್ನಡ ಸಂಘ ಸಂತಾಕ್ರೂಸ್ ಇವರ ಪದಾಧಿಕಾರಿಗಳು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಜಯಲಕ್ಷ್ಮಿ ಸನಿಪ್ರಭಾ ಕನ್ನಡ ಸಂಘ ಸಂತಾಕ್ರೂಸ್, ಶ್ರೀ ಸನೇಶ್ವರ ಸರ್ವೋದಯ ಕಮಿಟಿ ಅಂದೇರಿ, ನಮ್ಮ ಮುಂದಿನ ದಂಪತಿಗಳು ಶ್ರೀ ಯೋಗೇಶ್ವರ್ ಗೌಡ ಹಾಗೂ ಅವರ ಪರಿವಾರದವರು, ಶ್ರೀಮಾನ್ ಯೋಗೇಶ್ವರ್ ಗೌಡ. ಶ್ರೀಮಾನ್ ಯೋಗೇಶ್ವರ್ ಗೌಡರು ಕೂಡ ಪರಿವಾರ ಸಮೇತವಾಗಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ನಾನು ಮತ್ತೊಮ್ಮೆ ಸಂಘ ಸಂಸ್ಥೆಗಳ ಹೆಸರನ್ನು ಕೂಗ್ತಾ ಇದ್ದೇನೆ, ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಅದರ ಪದಾಧಿಕಾರಿಗಳು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಮಂಜುನಾಥ್ ಯುವಕರ ಸಂಘ ಘಾಟ್ಕೋಪರ್, ಶ್ರೀ ಕಾಲಭೈರೇಶ್ವರ ಒಕ್ಕಲಿಗರ ಸಂಘ ಮೋಲೋನ್, ಡಾಕ್ಟರ್ ಅಂಬರೀಶ್ ಅಭಿಮಾನಿಗಳ ಸಂಘ ವಿಲೇಪಾರ್ಲೆ, ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಸಂತಾಕ್ರೋಸ್, ಮಂಜುನಾಥ್ ಯುವಕರ ಸಂಘ ನಲಸುಪರ ವಿರಾರ್, ಕರ್ನಾಟಕ ರಾಜ್ಯೋತ್ಸವ ಸಂಘ ಬೋರಿವಲಿ,